ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ನಾವಿವತ್ತು ಎಲ್ಲಿ ಹೊಂಟೇವಪ್ಪ ಅಂತ ಹೇಳಿದ್ರೆ ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತ್ರಿ. ಹೌದು, ನಾವಿವತ್ತು ಸಾಧನಕೆರೆಗೆ ಹೊಂಟೀವ್ರಿ. ಅಲ್ಲಿದೆಲ್ಲ ನಿಮ್ಗೆ ಏನೆಲ್ಲ ಐತಿ, ಯಾವ ಥರ ಐತಿ ಅಂತ ತೋರಿಸ್ತೀನಿ. ಬರ್ರಿ. ಹಂಗಿದ್ರೆ ಫಸ್ಟಿಗೆ ನೋಡ್ರಿ, ಇಲ್ಲಿ ಟಿಕೆಟ್ ಕೌಂಟರ್ ಐತಿ. ನಾವು ಟಿಕೆಟ್ನ ತೊಗೊಂಡು ಒಳಗೆ ಹೋಗ್ಬೇಕು. ದೊಡ್ಡವರಿಗೆ ಬರೀ 10 ರೂಪಾಯಿ ರೀ, ಸಣ್ಣವರಿಗೆ 5 ರೂಪಾಯಿ. ಅಂದ್ರೆ 3 ವರ್ಷದಿಂದ ಹುಡುಗರಿದ್ರೆ ಅವರಿಗೆ 5 ರೂಪೀಸ್ ತೊಗೊತಾರೆ. ಮತ್ತು ಇಲ್ಲಿ ನೋಡ್ರಿ ಬೋರ್ಡ್ ಇದಾವೆ. ಇಲ್ಲಿಂದ ಯಾವ್ಯಾವ ಪ್ಲೇಸಸ್ ಅಂದ್ರೆ ಯಾವ್ಯಾವ ಟೂರಿಸ್ಟ್ ಪ್ಲೇಸಸ್ ಇದಾವೆ ಅಂತ ಹೇಳಿ ಬೋರ್ಡ್ ಹಾಕ್ಯಾರ. ನೀವು ನೋಡ್ಕೊಂಡು ಹೋಗ್ಬೋದು. ಬರ್ರಿ, ಹಂಗಿದ್ರೆ ಒಳಗೆ ಹೋಗೋಣ. ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ. ನೋಡ್ರಿ, ಎಲ್ಲೇ ನೋಡಿದ್ರು ಫುಲ್ ಗ್ರೀನರಿ ಅಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ನೋಡೋಕೆ ಖುಷಿ ಆಗ್ತೈತಿ. ಈಗ ಮಳೆಗಾಲ ಇರೋದ್ರಿಂದ ನೋಡ್ರಿ ಫುಲ್ ಅಂದ್ರೆ ಫುಲ್ ಹಚ್ಚ ಹಸಿರಾಗೈತಿ. ನೋಡೋಕ್ಕೂ ಭಾಳ ಚಂದ ಕಾಣ್ತೈತಿ. ಫೋಟೋಶೂಟ್ ಮಾಡೋರಾಗಿದ್ರಂತೂ ಇಲ್ಲಿ ಬಂದು ಫೋಟೋಶೂಟ್ ಅಂತೂ ಮಾಡ್ಕೊಂಡ್ರಂತೂ ಅಷ್ಟು ಮಸ್ತ್ ಬರ್ತಾವೆ ನೋಡ್ರಿ. ಮತ್ತು ಇಲ್ಲೇ ಒಂದು ಏನಂದ್ರೆ ಮಸ್ತ್ ಆಕರ್ಷಣೀಯವಾದ ಒಂದು ಪ್ಲೇಸ್ ಅಂತ ಹೇಳಿದ್ರೆ ನೋಡ್ರಿ, ಕೆರೆ. ಇದು ಇಲ್ಲಿ ಒಂದು ಕೆರೆ ಐತ್ರಿ, ಸಾಧನಕೆರೆ ಅಂತ ಹೇಳಿದ್ರ ಹೆಸರು. ಈ ಸಾಧನಕೆರೆ ಎಲ್ಲೈತಪ್ಪ ಅಂತ ಹೇಳಿದ್ರೆ ಧಾರವಾಡನಾಗ ಹೆಡ್ ಕ್ವಾರ್ಟರ್ಸ್ ಐತ್ರಿ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಅದ್ರ ಸಮೀಪನ ಐತಿ. ಮತ್ತು ಇದ್ರ ಬಾಜು ಒಂದು ಬೇಂದ್ರೆ ಭವನ ಐತ್ರಿ. ಬೇಂದ್ರೆ ಭವನ ಅಂತ ಹೇಳಿದ್ರೆ ಬೇಂದ್ರೆ ಅವ್ರದ್ದು ಮನಿ ಅಂತಲೇ ಹೇಳ್ಬೋದು. ಅದನ್ನು ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ. ಈಗ ನಾವು ಬೇರೆ ಕಡೆ ಹೊಂಟಿದ್ವಿ, ಅದಕ್ಕೋಸ್ಕರ ಟೈಮ್ ಇರಲಿಲ್ಲ ನಮ್ಗೆ ಜಾಸ್ತಿ. ಹಾಗಾಗಿ ಈ ವಿಡಿಯೋನ ಇದರದೊಂದು ನಾನು ವಿಡಿಯೋ ಮಾಡೀನಿ ಸಾಧನಕೆರೆದು. ಹಾಗಾಗಿ ನೆಕ್ಸ್ಟ್ ಮತ್ತು ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡ್ರಿ ಎಷ್ಟು ಚಲೋ ಐತಿ. ಮತ್ತು ಇಲ್ಲೇ ಅಲ್ಲೆಲ್ಲೇ ಸ್ಟ್ಯಾಚು ಮಾಡ್ಯಾರ್ರಿ. ಅದನ್ನಂತೂ ನೋಡೋಕೆ ಭಾಳ ಮಸ್ತ್ ಅನ್ನಿಸ್ತೈತಿ. ಈ ಸಣ್ಣ ಮಕ್ಳಿಗೆ ತೋರ್ಸಕ್ಕಂತೂ ಮಸ್ತ. ಮತ್ತು ನನ್ನ ಮಗಳಿಗೆ ಇಲ್ಲೇ ಆಡಕ್ಕಂತ ಹೇಳಿ ಕರ್ಕೊಂಡು ಬಂದಿದ್ವಿ. ನೋಡ್ರಿ ಕೆರೆನೂ ನೋಡ್ರಿ ಎಷ್ಟು ಮಸ್ತ್ ಐತಿ ಅಂತ ಹೇಳಿ ಖುಷಿ ಆಗ್ತೈತಿ ನೋಡೋಕೆ. ಈ ಫುಲ್ ಗ್ರೀನರಿ ಒಳಗೆ ಈ ಕೆರೆ ನೋಡೋಕ್ಕಂತೂ ಮಸ್ತ್. ಮತ್ತು ಇಲ್ಲಿ ಬೋಟಿಂಗ್ಸ್ ಎಲ್ಲ ಐತಿ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಟನೂ ಬೋಟಿಂಗ್ಸ್ ನಾವು ಮಾಡಬಹುದು. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಸ್ಟ್ಯಾಚು. ಈ ಕೈ ಒಳಗೆ ಒಂದು ಪಾಪು ಮಕ್ಕೊಂಡೈತಿ. ನೋಡೋಕೆ ಎಷ್ಟು ಖುಷಿ ಆಗ್ತೈತಿ. ಇಲ್ಲೆಲ್ಲ ಸಣ್ಣ ಮಕ್ಳಿಗೆ ನಿಂದಿರಿಸಿ ಫೋಟೋ ಎಲ್ಲ ತೆಗೆದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ನೋಡ್ರಿ ಎಲ್ಲೇ ನೋಡಿದ್ರು ಗ್ರೀನರಿ ಎಷ್ಟು ಚಲೋ ಅನ್ನಿಸ್ತೈತಲ್ರಿ. ಮತ್ತು ಧಾರವಾಡಕ್ಕೆ ನೀವು ಯಾರು ಬಂದರೆ ಈ ಕಡೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈ ಪ್ಲೇಸ್ ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಮತ್ತು ಇಲ್ಲೇ ಬಂದ್ರೆ ಬೇಂದ್ರೆ ಭವನಕ್ಕೆ ಬಂದು ಹೋಗೋದನ್ನು ಒಟ್ಟು ಮರಿಬೇಡ್ರಿ. ಅದು ಕೂಡ ಭಾಳ ಮಸ್ತ್ ಐತಿ. ಬೇಂದ್ರೆ ಅವರು ಇಲ್ಲೇ ಸ್ವಲ್ಪ ದಿನ ಭಾಳ ವರ್ಷ ಇಲ್ಲೇ ಇದ್ರು, ಮನೆಯಾಗಿದ್ರು ಅಂತಲೇ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದ್ರೆ ಅದನ್ನು ನೋಡ್ಕೊಂಡು ಹೋಗ್ರಿ. ನೋಡ್ರಿ ಅಲ್ಲೆಲ್ಲೇ ಸ್ಟ್ಯಾಚು ಮಾಡ್ಯಾರ. ಮತ್ತು ಇಲ್ಲಿ ನೋಡ್ರಿ ಅಲ್ಲಲ್ಲೇ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೂ ಪ್ಲೇಸಸ್ನ ಮಾಡ್ಯಾರ. ಮತ್ತೇನಂದ್ರೆ ಇಲ್ಲಿ ನೀವು ಊಟ ಕಟ್ಕೊಂಬಂದ್ರೆ ಆರಾಮಾಗಿ ಕುತ್ಕೊಂಡು ಊಟನೂ ಮಾಡ್ಬೋದು. ಭಾಳ ವಿಶಾಲವಾದ ಒಂದು ಪ್ಲೇಸ್ ಜಾಗ ಅಂತಲೇ ಹೇಳ್ಬೋದು, ಗಾರ್ಡನ್ ಅಂತಲೇ ಹೇಳ್ಬೋದು. ಈ ಗಾರ್ಡನಿಗೆ ನೋಡ್ರಿ ಕೆರೆನ ಒಂದು ಮೇನ್ ಪಾಯಿಂಟ್ ಅಂದರೆ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತೇನು ಹೇಳಬೇಕಪ್ಪ ಅಂದ್ರೆ ಭಾಳ ನೀಟಾಗಿ ಇದನ್ನು ಇಟ್ಕೊಂಡಾರ. ಭಾಳ ಸ್ವಚ್ಛತೆ ಐತೆ ನೋಡ್ರಿ. ಈ ಮಳೆಗಾಲದಾಗಂತೂ ಭಾಳ ಇದೆ, ಆದ್ರೂ ಕೂಡ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಇಲ್ಲಿ ನೋಡ್ರಿ ಸಣ್ಣ ಮಕ್ಕಳಿಗೆ ಅಲ್ರಿ ಮೇನ್ ಆಟ ಆಡೋದು ಗಾರ್ಡನ್. ನೋಡ್ರಿ ಅವ್ರಿಗೂ ಎಷ್ಟು ಚಲೋ ಅನಿಸ್ತೈತಿ. ಮಕ್ಳಿಗೆ ಇಲ್ಲಿ ಕರ್ಕೊಂಬಂದ್ರಂತೂ ಮುಗ್ದೆ ಹೋತ. ಹೊರಗೆ ಹೋಗೋಕೆ ಇಷ್ಟಪಡಂಗಿಲ್ಲ ಹಿಂಗೆಲ್ಲ ಆಟ ಆಡೋವಿದ್ರೆ. ನನ್ನ ಮಗಳೂ ಅಷ್ಟೇ ರೀ, ಇಲ್ಲಿ ಬಂದ್ರೆ ಮುಗೀತು, ಫುಲ್ ಆಟಾಡಿ ಎಷ್ಟೊತ್ತಾದರೂ ಮನೆಗೆ ಹೋಗಾಕನ ಒಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತನ ಆಡಿದ್ಲ. ನಾವು ಮಧ್ಯಾಹ್ನ ಬಂದಿದ್ವಿ, ಸಾಯಂಕಾಲವರೆಗೂ ಸಿಕ್ಕಾಪಟ್ಟೆ ಆಟ ಆಡಿ ಹೋದ್ವಿ. ನಾವು ಮತ್ತೆ ಬೇರೆ ಕಡೆ ಹೋಗೋದಿತ್ತು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತಿ. ಮತ್ತು ನೋಡ್ರಿ ಭಾರಿ ಗಾಳಿ ಮಳೆ ಸಿಕ್ಕಾಪಟ್ಟೆ ಇತ್ತು. ನಾನು ನಿಮಗೆಲ್ಲ ತೋರಿಸೋಣ ಅಂಥೇಳಿ ಒಂದು ರೌಂಡ್ ಏನೇನೈತಪ್ಪ ಅಂತ ಹೇಳಿ ತೋರ್ಸಾಕತ್ತೀನಿ. ನೀವು ಕೂಡ ನೋಡ್ಕೊಂಬರ್ರಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾತೀರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಸ್ ರೆಸಿಪೀಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ. ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು. ಮತ್ತು ಏನಂದರೆ ಇಲ್ಲಿ ಈಗ ತೋರ್ಸಾತೀನಲ್ರಿ, ಈಗ ಇಲ್ಲೇ ಒಂದು ಕ್ಯಾಂಟೀನ್ ಇತ್ತು ಮೊದಲು. ಬಟ್ ಈಗ ಅದು ಕ್ಯಾಂಟೀನ್ ಕ್ಲೋಸ್ ಆಗೈತಿ. ಯಾಕಂತ ಗೊತ್ತಿಲ್ಲ ನನಗೆ. ಭಾಳ ವರ್ಷ ಆಯ್ತು ನಾವು ಇಲ್ಲಿ ಬಂದು. ಈಗ ನೋಡ್ರಿ ಇಲ್ಲಿ ಬೆಳಗ್ಗೆ ಮತ್ತು ಇಲ್ಲೇ ಫ್ರೀ ಇರ್ತೈತ್ರಿ. ಒಳಗೆ ಏನಂದರೆ 8 ಗಂಟೆವರೆಗೂ ಅಂದ್ರೆ ವಾಕಿಂಗ್ ಎಲ್ಲ ಬರ್ತಾರೆ. ಮತ್ತು ಇಲ್ಲಿ ನೋಡ್ರಿ ಜಿಮ್ ಐಟಮ್ಸು ಇದಾವೆ. ಆರಾಮಾಗಿ ನಾವು ವಾಕಿಂಗ್ ಮಾಡಿ ಆರಾಮಾಗಿ ಈ ಥರ ಜಿಮ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸೈಕ್ಲಿಂಗ್ ಈ ಟೈಪ್ ಎಲ್ಲ ಇದಾವೆ ನೋಡ್ರಿ. ಆ್ಯಪ್ಸ್ ಮಾಡೋದು ಇವೆಲ್ಲ ಬೆಳಗ್ಗೆ ಬಂದು ನಾವು
ವಾಕಿಂಗು ಕೂಡ ಮಾಡ್ಬೋದು. ಈ ಥರ ನಾವು ಫ್ರೆಶ್ ಗಾಳಿ ತೊಗೊಳೋದ್ರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವೆ. ನೀವು ಇಲ್ಲೇ ಆಜು ಬಾಜು ಇದ್ರೆ ಬರ್ರಿ ಆರಾಮಾಗಿ ವಾಕಿಂಗ್ ಮಾಡಿರಿ. ನೋಡ್ರಿ ಇಲ್ಲಿ ಈ ರೋಡೂ ಕೂಡ ಗ್ರೀನರಿ ಆಗೈತಿ. ಇಲ್ಲಿ ಏನಾರ ನೀವು ಫೋಟೋಶೂಟಿಗೆ ಏನಾರ ಬರೋದಿತ್ತಂದ್ರೆ ಬರ್ಡೇದ ಮತ್ತು ಏನಂದ್ರೆ ಮೆಟರ್ನಿಟಿ ಫೋಟೋಶೂಟ್, ವೆಡ್ಡಿಂಗ್ ಫೋಟೋಶೂಟ್ ಏನಾರು ಮಾಡಿಸೋದಿದ್ರೆ ಖರೇನ ಬರ್ರಿ. ಇಲ್ಲಿ ಈ ಗ್ರೀನರಿ ಒಳಗೆ ಎಷ್ಟು ಮಸ್ತ್ ಬರ್ತಾವಂದ್ರೆ ಫೋಟೋಸ್ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತಾವ್ರಿ. ನೋಡ್ರಿ ಇಲ್ಲಿ ನೀವು ಏನಾರು ಫೋಟೋಶೂಟ್ ಮಾಡಿಸೋದಿದ್ರೆ ಬರ್ರಿ ಮಾಡಿಸ್ಕೊಂಡು ಹೋಗ್ಬೋದು. ಭಾಳ ಚಲೋ ಅನ್ನಿಸ್ತಾವೆ. ಮತ್ತು ಇಲ್ಲಿ ಬೋಟಿಂಗ್ ಹೇಳಿದ್ನಲ್ರಿ ಆಗಲೇ, ಇಲ್ಲೇ ಟಿಕೆಟ್ ಕೌಂಟ್ರ್ ಐತಿ. ಇಲ್ಲಿ ನಾವು ಟಿಕೆಟನ್ನು ತೊಗೊಂಡು ಹೋಗ್ಬೋದು. ಬೋಟಿಂಗಿಗೂ ಭಾಳ ಇಲ್ಲರಿ ಟಿಕೆಟ್, ಭಾಳ ಅಂದ್ರೆ ಭಾಳ ಕಡಿಮೆ ರೇಟ್. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ಫುಲ್ ವಾತಾವರಣನ ಅಷ್ಟು ಮಸ್ತ್ ಐತಿ. ಫುಲ್ ಕೋಲ್ಡಾಗಿ ನಾವು ಬಿಸಿಲ್ನಾಗ ಬಂದ್ರೂ ಅಷ್ಟು ಕೋಲ್ಡ್ ಇರ್ತೈತಿ. ನೋಡ್ರಿ ಇಲ್ಲಿ ನೋಡ್ರಿ ಮೊದಲು ರ್ಯಾಬಿಟ್ ಅವೆಲ್ಲ ಇದ್ವು, ಈಗ ಇಲ್ಲ ರೀ ಅವೆಲ್ಲ ಏನಾಗ್ಯಾವ ಗೊತ್ತಿಲ್ಲ. ಮೊದಲು ಬಂದಾಗ ನಾವು ಇಲ್ಲೇ ನೋಡ್ಬೋದಾಗಿತ್ತು, ಇವಾಗ ನೋಡೋಣ ಅಂತ ಬಂದೆ ನಾನು. ಇಲ್ಲೇ ಫುಲ್ ಎಲ್ಲ ಖಾಲಿ ಇತ್ತು. ನೋಡ್ರಿ ಇಲ್ಲೇ ಟಿಕೆಟ್ ಕೌಂಟ್ರ್ ಐತಿ, ಬರ್ರಿ ಹೆಂಗಿದ್ರು ಹೋಗೋಣ. ಮತ್ತು ಬೆಳಗ್ಗೆ ವಾಕೆಲ್ಲ ಮಾಡ್ತಾರಲ್ರಿ, ಈ ಕೆರೆನ ಒಂದು ರೌಂಡ್ ಹಾಕಿಬಿಟ್ರೆ ಸಾಕು ನೋಡ್ರಿ, ಫುಲ್ ವಾಕಿಂಗ್ ಆಗಿಬಿಡ್ತೈತಿ. ಅಷ್ಟು ಅದಕ್ಕಂತನೇ ಮಾಡ್ಯಾರ ಇದನ್ನು. ಈಗ ಮತ್ತು ಅಲ್ಲಲ್ಲೇ ಕುಂದ್ರಾಕ್ ಮಾಡ್ಯಾರ್ರಿ. ನಾವು ವಾಕಿಂಗ್ ಮಾಡಿ ಏನಾರ ಸಾಕಾತಂದ್ರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೋದು ಇಲ್ಲೇ. ಈಗ ನಾನು ತೋರ್ಸಾಕತ್ತೀನಿ ನೋಡ್ರಿ, ಫುಲ್ ರೌಂಡಾಗಿ ಒಂದು ಏನಂದ್ರೆ ರೌಂಡ್ ಹಾಕ್ಬೋದು ಇದನ್ನ. ನಾನು ಅಲ್ಲಿ ಮಟ್ಟ ಏನು ಹೋಗಿಲ್ಲ, ನಿಮ್ಗೆ ಇಲ್ಲಿಂದ ನಾನು ತೋರಿಸ್ತೀನಿ. ಯಾಕಂದ್ರೆ ಮತ್ತೆ ಟೈಮ್ ಆಗಿತ್ತು ನಂಗೆ, ಸ್ವಲ್ಪ ಹೊರಗೆ ಹೊಂಟಿದ್ವಿ ನಾವು, ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋ ಮಾಡಿ ಈ ಗಾರ್ಡನ್ ತೋರಿಸೋಣ ಅಂಥೇಳಿ ಇಲ್ಲಿ ಬಂದೆ. ನೋಡ್ರಿ ನಾವು ಯಾವ ಕಡೆ ಹೋದ್ರೂ ನಮ್ಗೆ ಬರಾಕ ದಾರಿ ಐತಿ, ಸ್ಟೆಪ್ಸ್ ಎಲ್ಲ ಇದಾವೆ. ಮತ್ತು ಅಲ್ಲಲ್ಲೇ ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಿ, ದ.ರಾ ಬೇಂದ್ರೆ ಅವ್ರದ್ದು ಲೈನ್ಸ್. ನೀವು ಓದ್ಕೊತ ಮಸ್ತ್ ಎಂಜಾಯ್ ಮಾಡ್ಕೊತನೂ ಹೋಗ್ಬೋದು. ಭಾಳ ಅರ್ಥಪೂರ್ಣವಾಗಿ ಇದಾವಂತಲೇ ಹೇಳ್ಬೋದು. ನೋಡ್ರಿ ಇಲ್ಲಿನೂ ಹೋಗಕ್ಕೆ ಸ್ಟೆಪ್ಸ್ ಐತಿ. ನಾನು ಆಗಲೇ ಬಂದ್ನಲ್ರಿ ಗಾರ್ಡನ್, ಆ ಕಡೆನೇ ಹೋಗ್ತೈತಿ ಇದು ರೋಡ್. ಮತ್ತು ಈ ಕೆರೆ ಸುತ್ತ ನಿಮ್ಗೆ ತೋರ್ಸಾತೀನಿ ನೋಡ್ರಿ ಇಲ್ಲೇ. ಈಗ ಹಿಂಗೆ ಹೋದ್ರೆ ನಾವು ರೈಟ್ ಸೈಡಿಂದ ಆ ಕಡೆ ಮೇನ್ ಗೇಟಿಗೆ ಹೋಗ್ತೀವಿ. ಈಗ ತೋರ್ಸಾತೀನಿ ನೋಡ್ರಿ, ಇಲ್ಲಿಂದ ನಾವು ನಡ್ಕೊತ ಹೋದ್ರೆ ನಾವು ರೌಂಡಾಗಿ ಒಂದು ಕೆರೆ ಒಂದು ರೌಂಡ್ ಹಾಕಿದ್ರೆ ಆಗಲೇ ಎಂಟ್ರೆನ್ಸ್ ಬಂದ್ವಲ್ರಿ, ಅದೇ ಎಂಟ್ರೆನ್ಸಿನ ಹೋಗಿ ನಾವು ಟಚ್ ಆಗ್ತೀವಿ. ನೋಡ್ರಿ ಇದಾಗಿತ್ತು ಈ ಸಾಧನ ಕೆರೆದ ಒಂದು ಲಾಗ್, ಒಂದು ಸಣ್ಣ ಲಾಗ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ. ಇಂಟ್ರೆಸ್ಟಿಂಗ್ ರೆಸಿಪಿ ಮತ್ತು ವಿಡಿಯೋಸ್ ಎಲ್ಲ ಹಾಕ್ತಿರ್ತೀನಿ, ಮಿಸ್ ಮಾಡ್ದೇನೆ ನೋಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.